IAS ಅಧಿಕಾರಿ ಶಿಕ್ಷಣ ಇಲಾಖೆ ಅಲ್ಲಿ ಅವರು ಶಾಲೆಯಲ್ಲಿ ಏನು ಆಪಾದನೆಗಳು ಮಾಡಿದ್ದಾರೆ ಅದರ ಬಗ್ಗೆ ಸತ್ಯಾಸತ್ಯತೆಗಳೇನು ಅಂತ ವಿಚಾರಣೆ ಮಾಡ್ತಾರೆ. ಸರ್, ಈಗ ಈ ವಿಚಾರದಲ್ಲಿ ಬಿಜೆಪಿಯವರು ಒಂದು ಆರೋಪ ಮಾಡ್ತಾರೆ, ಸುಮ್ಮನೆ ಬೇರೆ ಯಾರು ಆ ಸ್ಪಾಟಲ್ಲಿ ಇರಲಿಲ್ಲ ಅವ್ರ ಮೇಲೆ, ಯಾರ ಮೇಲೆ ಸ್ಪಾಟಲ್ಲಿ ಯಾರು ಇರಲಿಲ್ಲ. ಸ್ಪಾಟಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ಹೇಳಿಕೆಗಳು ಕೊಟ್ಟಿದ್ದಾರೆ, ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ, ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟು ಧರ್ಮಗಳ ಮಧ್ಯೆ ವೈಷಮ್ಯ ಬೆಳೆಸುವಂಥ ಪ್ರಚೋದನೆ ಮಾಡುವಂಥ ಕೆಲಸ ಭರತ್ ಶೆಟ್ಟಿಯವರು ಮತ್ತು ಇನ್ನಿತರ ಅನೇಕ ಬೇರೆ ಬೇರೆ ಯಾರು ಬಜರಂಗ್ ದಳದವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ಎಲ್ಲ ಇದಕ್ಕೆ ಒಂದು ವಾತಾವರಣ ಕೆಡಿಸುವಂಥದ್ದು ಅವ್ರು ಮಾಡಿದ್ದಾರೆ. ಸೊ ಅದರ ಮೇಲೆ ಆ ಆಧಾರದ ಮೇಲೆ ಎವಿಡೆನ್ಸ್ ಎಲ್ಲ ಇರೋದ್ರಿಂದ ಪೊಲೀಸರು FIR ದಾಖಲೆ ಮಾಡಿದ್ದಾರೆ. ಇನ್ನು ಅದರ ಮೇಲೆ ತನಿಖೆಯನ್ನು ನಡೆಸ್ತಾರೆ. ಯಾಕಂದರೆ ಜವಾಬ್ದಾರಿ ಹೆಚ್ಚಿರಬೇಕು ಶಾಸಕರುಗಳಿಗೆ. ನಾವೇನು ನೋಡಿ, ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದೇ ಅದೊಂಥರ, ಶಾಸಕರು ಹೇಳುವಂಥದ್ದು ಬೇರೆ. ಸೊ ನಾವು ಒಂದು ಜವಾಬ್ದಾರಿತ್ವ ಸ್ಥಾನದಲ್ಲಿದ್ದೇವೆ. ಸಂವಿಧಾನದ ಅಡಿಯಲ್ಲಿ ನಾವು ಒಂದು ವಚನವನ್ನು ತೆಗೆದುಕೊಂಡು ನಾವು ಸದನಕ್ಕೆ ನಾವು ಸೇರಿರ್ತೀವಿ. ಅಂದರೆ ಈ ದೇಶದ ಸಂವಿಧಾನ ಒಪ್ಪಿಕೊಂಡು ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರನ್ನ ನಾವು ಎಲ್ಲರೂ ಕೂಡ ಒಂದಾಗಿ ನೋಡ್ತಕ್ಕಂಥದ್ದು ಮತ್ತು ಆ ಸಂವಿಧಾನದಲ್ಲಿರುವಂಥ ಏನು ಹಕ್ಕುಗಳಿದೆ, ಆಶಯಗಳಿದೆ, ಅದನ್ನು ಎತ್ತಿಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ಆ ಒಂದು ವಿಚಾರದಲ್ಲಿ FIR ದಾಖಲಾಗಿದೆ. FIR ದಾಖಲಾಗಬಾರ್ದು ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಒಂದು ಅವರು ಎಚ್ಚರಿಕೆ ಕೊಟ್ಟಿದ್ರು, ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಆದರೆ ಇವತ್ತು ಅದೇ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಬರಬೇಕಾದ್ರೆ ಗೆರವು ಹಾಕಲಿಕ್ಕೆ ನೋಡಿದ್ದಾರೆ ಮತ್ತು ಕಪ್ಪು ಬಾಟ ಪ್ರದರ್ಶನ ನೋಡಿ, ಪ್ರದರ್ಶನ ಮಾಡೋದು, ಹೋರಾಟ ಮಾಡೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದೆ. ಆದರೆ ಅದು ಕಾನೂನು ಬಾಹಿರ ಆಗಿರಬಾರ್ದು. ಪರ್ಮಿಷನ್ ತೊಗೊಳ್ದೇ ಮಾಡಿದಾಗ ಅದು ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಅದು ಇನ್ನೊಬ್ಬರು ಈ ಥರ ಬರುವಂಥ ಸಂದರ್ಭದಲ್ಲಿ ಅದು ಭದ್ರತೆ ವಿಚಾರಗಳಿರ್ತದೆ, ಅದನ್ನು ಉಲ್ಲಂಘನೆ ಆಗಬಾರ್ದು. ಆ ಉಲ್ಲಂಘನೆ ಆದರೆ ಅದು ಕಾನೂನು ಕ್ರಮಗಳು ತೊಗೊಳ್ಬೇಕಾಗ್ತದೆ. ಆದರೆ ಯಾವುದೇ ಒಂದು ಹೋರಾಟ ಮಾಡೋದಕ್ಕೆ ಅವ್ರು ಪರ್ಮಿಷನ್ ತೊಗೊಂಡು ಹೋರಾಟ ಮಾಡ್ಬೋದು. ಅದರ ಬಗ್ಗೆ ನಮ್ಮದೇನು ಅದರ ಬಗ್ಗೆ ಭಿನ್ನಾಭಿಪ್ರಾಯ ಏನಿಲ್ಲ. ಅದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ಇವತ್ತು ನೋಡಿ, ದೇಶದಲ್ಲಿ ರೈತರ ಹೋರಾಟಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಇಷ್ಟಕ್ಕೆ ನೀವು ಕೇಳ್ತೀರಾ, ಅಲ್ಲಿ ದೆಹಲಿಯಲ್ಲಿ ಎಲ್ಲ ಥರ ಏನೋ ಯುದ್ಧ ರಣಭೂಮಿ ಸಿದ್ಧತೆಗೆ ಮಾಡ್ತಕ್ಕಂಥ ರೀತಿಯಲ್ಲಿ ರೈತರನ್ನು ಅವರು ಆ ಹೋರಾಟ ಯಶಸ್ಸು ಸಿಗಬಾರ್ದು ಅಂತೇಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ರೈತರನ್ನು ಮಧ್ಯಪ್ರದೇಶ ಅರೆಸ್ಟ್ ಮಾಡ್ತಾರೆ BJP ಸರ್ಕಾರ. ನಮ್ಮ ರೈತರು ಯಾವ ಪ್ರತಿಭಟನೆಗೆ ದೆಹಲಿಗೆ ಹೊರಟಿದ್ರು, ರೈತರು ಯಾವುದೇ ಪಕ್ಷದವರಲ್ಲ, ಅವರನ್ನು ಅರೆಸ್ಟ್ ಮಾಡಿ ಅಲ್ಲಿ ಪಾಪ ತೊಂದರೆ ಕೊಟ್ಟವ್ರಿಗೆ ಇದೆಲ್ಲ BJP ಅವ್ರು ಮಾಡ್ತಾರಲ್ಲ, ಅದು ಯಾವ ಕಾನೂನು ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ನೀವು ಅಲ್ಲೇ ಗೊತ್ತಾಗುತ್ತೆ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ನಡೀತಾ ಉಂಟು. ಈಗ ಲೋಕಸಭಾ ಚುನಾವಣೆಗೆ ತಯಾರಿಗಳು ನಡೀತಾ ಇದ್ದಾವೆ. ಮೈಸೂರಿಂದ ಪ್ರತಾಪ್ ಸಿಂಹ ಎದುರು ನಟ ಡಾಲಿ ಧನಂಜಯ ಅವರನ್ನು ಇಳಿಸಬೇಕು ಅಂತ ನೋಡಿ, ಇದು ನಾನೇನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇದೆಲ್ಲ ಪಕ್ಷದಲ್ಲಿ ಚರ್ಚೆ ಬರ್ತದೆ ಯಾರಿಗೆ ಮಾಡಬೇಕು ಅಂತ. ಸೊ ನಾನೇ ಈಗಲೇ ಅದ್ರ ಬಗ್ಗೆ ನನಗೆ ಪೂರ್ತಿ ವಿಚಾರ ಗೊತ್ತಿಲ್ಲದೇ ಮಾತಾಡೋದು ಸರಿಯೂ ಇಲ್ಲ, ಮತ್ತು ತೀರ್ಮಾನ ಆಗೋದಕ್ಕೆ ಮುಂಚೆನೇ ನಾವು ಅದ್ರ ಬಗ್ಗೆ ಹೇಳಿಕೆ ಕೊಡೋದು ಸರಿಯಲ್ಲ. ಕಾಂಗ್ರೆಸ್ನ ಹಿರಿಯ ಮುಖಂಡ ಕಮಲ್ನಾಥ್ ಅವರು BJP ಸೇರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನೆಲ್ಲ ಇವತ್ತೆಲ್ಲ ಇಲ್ಲೇ ಬ್ಯುಸಿ ಇದ್ದೀನಿ. ಇಲ್ಲೇ ಬೆಳಗ್ಗೆಯಿಂದ ನಾವು ಈ ಒಂದು ಸಮಾವೇಶ ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳು ಬ್ಯುಸಿ ಇದ್ದೀವಿ. ಏನಾಗ್ತಾಯಿದ್ದೋ ಗೊತ್ತಿಲ್ಲ. ಆದರೆ ನಾವು ಇಡೀ ದೇಶಕ್ಕೆ ಗೊತ್ತು ಏನು BJP ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಈ ಅನೇಕ ಜನ ಯಾರ ಮೇಲೆ, ಈಗ ಅಜಿತ್ ಪವಾರ್ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನೆಲ್ಲ ಮಾಡಿ ಕೇಸ್ಗಳು ಬುಕ್ ಮಾಡ್ತೀವಿ, ಅವ್ರಿಗೆ ಎಲ್ಲ ಅವರು ಎಷ್ಟು ಹೇಳಿಕೆಗಳು ಕೊಟ್ಟಿದ್ರು, ಅವರನ್ನೇ ಕರ್ಕೊಳ್ತಾರೆ. ಈಗ ಅದೇ ಥರ ಅಶೋಕ್ ಚವಾಣ್ ಮೇಲೆ ಇವರೆಲ್ಲ ಥರ ಆರೋಪಗಳು ಮಾಡಿದ್ರು, ಅವ್ರನ್ನ ಸೇರಿಸ್ಕೊಳ್ತಾರೆ. ಅಂದರೆ ಇವರಿಗೆ ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಮ ಮೇಲೆ ಏನೂ ಕ್ರಮ ಆಗೋದಿಲ್ಲ, ನಿಮಗೆಲ್ಲ ಮಾಫ್ ಎಲ್ಲ. ಆದರೆ ಅವ್ರ ವಿರುದ್ಧವಾಗಿದ್ದರೆ ನೀವು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮನ್ನು ನಾವು ಹೇಗಾದರೂ ಮಾಡಿ ಸಿಕ್ಕಾಕ್ಸ್ತೀವಿ, ಒಳಗಾಕ್ಸ್ತೀವಿ. ಈಗ ನನಗೆ ಗೊತ್ತಿಲ್ಲ ಅದೇನು ಅಂತ. ಸೊ ಗೊತ್ತಿಲ್ಲದೆ ನಾನು ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ಒಂದಂತೂ ಸತ್ಯ ಇದೆ, ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿ ಸರ್ವಾಧಿಕಾರ ಒಂದು ಧೋರಣೆ ಇದು ದೇಶದಲ್ಲಿ ಬೆಳೀತಾ ಉಂಟು. ಯಾರು ಕೂಡ ಅವ್ರ ಬಗ್ಗೆ ಮಾತನಾಡಿದ್ರೆ, ಪ್ರಧಾನಮಂತ್ರಿಗಳ ಬಗ್ಗೆ ಆಗಲಿ ಇನ್ನೊಬ್ಬರಾಗಲಿ ಗಟ್ಟಿಯಾಗಿ ಮಾತಾಡಿದ್ರೆ ಅಂಥವ್ರ ಮೇಲೆ ನಾವು ಸುಮ್ಮನೆ ಬಿಡೋದಿಲ್ಲ. ಅದು ಒಬ್ಬ ಪತ್ರಕರ್ತನೇ ಆಗಿರ್ಬೋದು, ಒಂದು TV ಮಾಧ್ಯಮ ಒಂದು ಕಂಪನಿನೇ ಆಗಿರ್ಬೋದು, ಒಂದು NGOನೇ ಆಗಿರ್ಬೋದು, ಒಬ್ಬ ವ್ಯಕ್ತಿನೇ ಆಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಯಾರೇ ಇರ್ಬೋದು, ಒಂದು ಕಂಪನಿನೇ ಇರ್ಬೋದು, ಒಂದು ಉದ್ದಿಮೆಗಾರರು ಇರ್ಬೋದು, ಯಾರು ಕೂಡ ಇವತ್ತು ಅವ್ರ ವಿರುದ್ಧ ಏನಾದರೂ ನೀವು ನಿಂತ್ಕೊಂಡ್ರೆ ನಿಮ್ಮನ್ನು ಮುಗಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಇವತ್ತು ಸ್ಪಷ್ಟವಾದಂಥ ಒಂದು ವಿಷಯ. ಸೊ ಇದು ಯಾವ ರಾಮರಾಜ್ಯದ ಕಲ್ಪನೆ ನನಗಂತೂ ಗೊತ್ತಿಲ್ಲ.
ಯಾವ ನ್ಯಾಯದ ಧರ್ಮದ ಕಲ್ಪನೆ ಇದು? ಯಾವ ಧರ್ಮದ ಅಡಿಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಇದೆ? ಈಗ ನಿಮ್ಮದೇ ಚಾನಲ್ ಇದೆ, ಯಾವುದಿದು ಇಲ್ಲಿದೆ ಸುಮಾರು ನ್ಯೂಸ್ 18 ನಾಳೆ ಜೋರಾಗಿ ಪ್ರಧಾನಮಂತ್ರಿಗಳ ವಿರುದ್ಧ ನೀವು ಸ್ಟೋರಿಗಳು ಹಾಕಿ ನೋಡಿ. ನಾಳೆ ನ್ಯೂಸ್ 18 ಏನಾಗುತ್ತೋ ನನಗೆ ಗೊತ್ತಿಲ್ಲ. ರಿಪಬ್ಲಿಕ್ ಟಿವಿ ಬಿಡಿ, ಅದು ಆಲ್ರೆಡಿ ಬುಕ್, ಅದು ಅವ್ರದ್ದೇ, ಅದು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಲ್ವಾ? ಸೊ ಆದ್ದರಿಂದ ಬೇರೆಯವ್ರಿಗೆಲ್ಲರೂ ಕೂಡ ಭಯ ಇದೆ ಇವತ್ತು. ಅದು ವಸ್ತುಸ್ಥಿತಿ. ಅದ್ರ ಬಗ್ಗೆ ನಾವೇನು ಜಾಸ್ತಿ ವಿಮರ್ಶೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಸೊ ಇದು ಪ್ರಜಾಪ್ರಭುತ್ವನಾ, ಇದು ರಾಮರಾಜ್ಯನ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.